ಹಾಯ್ ಹಲೋ ನಮಸ್ತೆ. ಕನ್ನಡ ಅಡುಗೆ ರೆಸಿಪಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾಡ್ತಿರೋ ಸ್ಪೆಷಲ್ ಈಸಿ ಪಾಲಕ್ ಸೊಪ್ಪು ಸಾರು. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದನ್ನು ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಒಂದು 20 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್. ಈ ಸೊಪ್ಪು ಸಾರು ಚಪಾತಿ ಮತ್ತು ಮುದ್ದೆಗೆ ರೈಸ್ಗೂ ತುಂಬ ಒಳ್ಳೆ ಕಾಂಬಿನೇಷನ್. ತುಂಬ ಈಸಿಯಾಗಿ ಮಾಡ್ಕೋಬೋದು. ವರ್ಕಿಂಗ್ ವುಮೆನ್ಸ್ ಆಗಿದ್ದರೆ 20ರಿಂದ 25 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು. ತುಂಬ ರುಚಿಯಾಗಿರುತ್ತೆ. ಆಮೇಲೆ ಹೆಲ್ತ್ಗೂ ಒಳ್ಳೆಯದು. ಅನ್ನ ಸಾಂಬಾರು ಮಾಡ್ಕೊಂಡ್ಬಿಟ್ರೆ ಸಾಯಂಕಾಲಕ್ಕೆ ಒಂದು ಒಳ್ಳೆ ಅಡುಗೆ ಆಗುತ್ತೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು 5ರಿಂದ 6 ಟೊಮೆಟೊ, ಒಂದು ಕಟ್ಟು ಪಾಲಕ್ಕು, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಇದ್ದರೆ ಸಾಕು. ಒಂದು ರುಚಿಯಾದ ಪಾಲಕ್ ಸೊಪ್ಪು ಸಾರು ರೆಡಿಯಾಗುತ್ತೆ. ಬೇಕಾಗೋ ಸಾಮಗ್ರಿಗಳು 4 ಹಸಿಮೆಣಸಿನ್ಕಾಯಿ, ಒಂದು 10ರಿಂದ 15 ಬೆಳ್ಳುಳ್ಳಿ, ಅರ್ಧ ಕಪ್ ತೊಗರಿಬೇಳೆ, ಅರ್ಧ ಕಪ್ ಕಡಲೆಬೇಳೆ, ಅರ್ಧ ಕಪ್ ಹೆಸರುಬೇಳೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು. ಇಷ್ಟಿದ್ರೆ ಸಾಕು ಫ್ರೆಂಡ್ಸ್. ಪಾಲಕ್ ಸೊಪ್ಪು ಸಾರನ್ನ 20 ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಡ್ಬೋದು. ಸ್ವಲ್ಪ ಉಪ್ಪು, ಸ್ವಲ್ಪ ಧನಿಯಾ ಪೌಡ್ರ್, ಸ್ವಲ್ಪ ಅರಿಶಿನ. ಈ ಎಲ್ಲ ಬೇಳೆಯನ್ನು ಕ್ಲೀನಾಗಿ 1-2 ನೀರಲ್ಲಿ ತೊಳ್ಕೊಬೇಕು. ಅಂದರೆ ಏನೇ ಗಲೀಜಿದ್ರು ಕ್ಲೀನ್ ಆಗಿಬಿಡುತ್ತೆ. ತೊಳ್ಕೊಂಡ್ಮೇಲೆ ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಿ ಬಿಟ್ಬಿಡಬೇಕು. ಆಮೇಲೆ 10 ನಿಮಿಷ ಆದಮೇಲೆ ಒಂದು ಕುಕ್ಕರಲ್ಲಿ ಈ 3 ಬೇಳೆಗಳನ್ನ ಹಾಕ್ಕೊಂಡು ಅದ್ರ ಜೊತೆ ಉಪ್ಪು, ಧನಿಯಾ ಪೌಡ್ರ್, ಸ್ವಲ್ಪ ಅರಿಶಿನ ಹಾಕಿ ಅದ್ರ ಜೊತೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಉಪ್ಪು ಇದನ್ನೆಲ್ಲ ಹಾಕಿ ಕೊನೆಗೆ ಪಾಲಕ್ಕು ಮತ್ತು ಟೊಮೆಟೊ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಒಂದು ಅರ್ಧ ಗ್ಲಾಸ್ಗಿಂತ ನೀರು ಹಾಕಬೇಕು. ಅಂದರೆ ಪಾಲಕ್ ಮುಳುಗೋವಷ್ಟು ನೀರು ಹಾಕಿ 3ರಿಂದ 4 ವಿಸಲ್ ಕೂಗಿಸ್ಕೋಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ನೋಡಿ, ಪೂರ್ತಿ ಬೇಳೆ ಬೆಂದು ಹೋಗಿದೆ. ಅಂದರೆ ಪೂರ್ತಿ ಕ್ಲೀನಾಗಿ ಬೇಳೆ ಮತ್ತು ಪಾಲಕ್ ಜೊತೆ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಸ್ಪೂನಿಂದ ನೋಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಬೆಂದಿದೆಯೋ ಇಲ್ಲ ಅಂತ. ನೋಡಿ, ಪೂರ್ತಿಯಾಗಿ ಬೆಂದಿದೆ. ಈ ಥರ ಬೆಂದಿರಬೇಕು. ಅಂದರೆ ಬೇಳೆ ಚೆನ್ನಾಗಿ ಬರುತ್ತೆ. ಸಾಂಬಾರಲ್ಲಿ ಪಾಲಕ್ ಮಿಕ್ಸ್ ಆಗಿದೆ ಅಂತ ಅರ್ಥ ಆಗುತ್ತೆ. ನೋಡಿ, ಈ ಥರ ಇರಬೇಕು. ಇವಾಗ ಕಟ್ಟಿಗೆ ಕೋಲ್ ಅಂತ ಇರುತ್ತೆ ನಮ್ಮಲ್ಲೆಲ್ಲ, ಮುಗಿಸ್ಕೋಬೇಕು. ಇದನ್ನು ಚೆನ್ನಾಗಿ ಮುಗಿಸ್ಕೋಬೇಕು ಪೂರ್ತಿಯಾಗಿ. ಅಂದರೆ ಪೂರ್ತಿಯಾಗಿ ಬೇಳೆ ಮಿಕ್ಸ್ ಆಗಬೇಕು. ಇವಾಗ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಆವಾಗಲೇ ತೋರಿಸಿದ್ನಲ್ಲ ಫ್ರೆಂಡ್ಸ್, 10ರಿಂದ 15 ಬೆಳ್ಳುಳ್ಳಿ. ಅದನ್ನು ಬಿಟ್ಟಿದ್ದು ಬೇರೆ ಬೆಳ್ಳುಳ್ಳಿ, ಇನ್ನೊಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ, ಅದನ್ನು ಹಾಕಿ ಸ್ವಲ್ಪ ಜೀರಿಗೆ ಒಗ್ಗರಣೆಗೆ, ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಕೊಡಬೇಕು. ನಾರ್ಮಲಾಗಿ ತೊಗರಿಬೇಳೆ ಸಾಂಬಾರೆಲ್ಲ ಮಾಡುವಾಗ ಯಾವ ಥರ ಒಗ್ಗರಣೆ ಕೊಡ್ತೀವಲ್ಲ ಅದೇ ಥರ ಒಗ್ಗರಣೆ ಕೊಡೋದು. ಸೇಮ್ ಪ್ರೊಸೀಜರ್ ಆಗಿರೋದ್ರಿಂದ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ಇವಾಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ಪಾಲಕ್ನ ಇದರಲ್ಲಿ ಹಾಕಿ ಒಗ್ಗರಣೆ ಕೊಡಬೇಕು. ನೋಡಿ, ಒಗ್ಗರಣೆ ಕೊಟ್ಟಿದ್ದೀನಿ. ಇವಾಗ ಪೂರ್ತಿ ಬೇಳೆ ಕುಕ್ಕರಲ್ಲಿರೋದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ಟೈಮಲ್ಲಿ ಇದಕ್ಕೆ ಯಾವುದೇ ಎಕ್ಸ್ಟ್ರಾ ನೀರನ್ನು ಸೇರಿಸಿಲ್ಲ. ಬರೀ ಕುಕ್ಕರಲ್ಲಿರೋ ಏನು ಉಳಿದಿತ್ತಲ್ಲ ಬೇಳೆ, ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಇವಾಗ ಇದನ್ನು ಒಂದು ಕುದಿ ಬರೋ ತನಕ ಮಾತ್ರ ಕುದಿಸ್ಬೇಕು. ಜಾಸ್ತಿ ಕುದಿಸೋಕೆ ಹೋಗಿ, ಯಾಕಂದರೆ ಬೇಳೆ ಚೆನ್ನಾಗಿ ಮೊದಲೇ ಬೆಂದಿದೆ. ಇವಾಗ ನೋಡಿ, ಒಗ್ಗರಣೆ ಆಗಿರೋದನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡಿ ಹೆಂಗೆ ಒಗ್ಗರಣೆ ಎಲ್ಲ ಮಿಕ್ಸ್ ಆಗಿದೆ ಅಂತ. ಇವಾಗ ಒಂದು ಕುದಿ ಆಗಿದೆ. ಇವಾಗ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕುದಿಯುವಾಗ ಸಾಂಬಾರು ಆಗಿದೆ ಅಂತ ಅರ್ಥ. ನೋಡಿದ್ರಲ್ಲ, 20 ನಿಮಿಷದಲ್ಲಿ ಸಾಂಬಾರು ಆಗುತ್ತೆ ಅಂತ ಹೇಳಿದ್ನಲ್ಲ. 20 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗೋಗಿದೆ. ಇದು ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಬ್ಯಾಚುಲರ್ಸ್ ಆಗಲಿ, ವರ್ಕಿಂಗ್ ವುಮೆನ್ಸ್ಗಾಗಲಿ, ಆಮೇಲೆ ಅಡುಗೆ ಬರದೇ ಇರೋವಂಥವ್ರು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಕ್ವಿಕ್ಕಾಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ ಸಾಂಬಾರನ್ನ. ಸಾಂಬಾರು ಘಮ ತುಂಬ ಚೆನ್ನಾಗಿ ಬರ್ತಿದೆ. ಯಾಕಂದರೆ ನಾನು ಮಾಡಿದ್ದೀನಲ್ವ, ಈ ಸಾಂಬಾರು ಸ್ಮೆಲ್ ನನಗೆ ಬರ್ತಾಯಿದೆ ಇಲ್ಲಿಗೆ. ಸೊ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರಗಳು.